ವೀಕ್ಷಕರೇ ಇಲ್ಲಿ ನೋಡಿ, ಇದೊಂದು ಮೇನ್ಸ್ ಪ್ಯಾನಲ್ಲು. ಇದರಲ್ಲಿ 100 ಆ್ಯಂಪ್ಸ್ MCCB ಇದೆ. ಇದು EBದು. ಹಾಗೆ ACCL ಚಾಂಬರ್ ಅಂತ ಇದೆ. ಇದರೊಳಗಡೆ ತೋರಿಸ್ತೀನಿ ನೋಡಿ. ಇದು ACCL ಅಂತಾರೆ, ಆಟೋಮ್ಯಾಟಿಕ್ ಚೇಂಜ್ ಓವರ್ ವಿತ್ ಕರೆಂಟ್ ಲಿಮಿಟರು. ಅಂದರೆ ಅಪ್ ಟು 32 ಆ್ಯಂಪ್ಸ್ವರೆಗೂ ಕರೆಂಟ್ನ ಲಿಮಿಟ್ ಮಾಡುತ್ತೆ. ಅದಕ್ಕಿಂತ ಜಾಸ್ತಿ ಹೋದರೆ ಇದು ಟ್ರಿಪ್ ಮಾಡಿ ಮತ್ತೆ ಫ್ಯೂ ಸೆಕೆಂಡ್ಸ್ ಆದಮೇಲೆ ಆಟೋಮ್ಯಾಟಿಕಲಿ ಆನ್ ಮಾಡುತ್ತೆ. ಸೊ ಆವಾಗ ನಮ್ಗೆ ಅರ್ಥ ಆಗುತ್ತೆ ಓವರ್ಲೋಡ್ ಆಗಿದೆ ಅಂತ. ಲೋಡ್ನ ನಾವು ಕಂಟ್ರೋಲ್ ಮಾಡ್ಬೋದು. ಇನ್ನು ಇಲ್ಲಿ ನೋಡಿಕೊಂಡ್ರೆ ನೋಡಿ, ಇದು VIF ಮೀಟರ್ ಅಂತ, ವೋಲ್ಟೇಜ್ ಆ್ಯಂಪ್ಸ್ ಫ್ರೀಕ್ವೆನ್ಸಿ ಮೀಟರು, ಮತ್ತು ಅರ್ತ್ ಲೀಕೇಜ್ ರಿಲೇ ಅಂತ. ಇದು ತುಂಬ ಜನ ನೋಡಿರ್ತೀರ, ಆದರೆ ಇದೇನು ಕೆಲಸ ಮಾಡುತ್ತೆ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಇದೇನಿಲ್ಲ ನೋಡಿ, ಕರೆಂಟು ಮತ್ತು ಟೈಮಿಂಗು ನಾವು ಸೆಟ್ ಮಾಡ್ಕೋಬೇಕು. ಎಲ್ಲಾದರೂ ಯಾರಿಗಾದ್ರೂ ಶಾಕ್ ಹೊಡೆಯೋದು ಅಥವಾ ಫೇಸ್ ಲೀಕೇಜ್ ಎಲ್ಲಾದರೂ ಆದರೆ ಈ ಮೇಯ್ನ್ MCCBನ ಟ್ರಿಪ್ ಮಾಡುತ್ತೆ ಇದು ಹೇಗೆ ಅಂತಂದರೆ, ಇಲ್ಲಿ ನೋಡಿ ಆ್ಯಂಪ್ಸು 1 2 3 4 ಹಾಗೆ 8 ಆ್ಯಂಪ್ಸ್ ಇದೆ. ಟೈಮು 0.3 ಸೆಕೆಂಡ್ಸಿಂದ ಅಪ್ ಟು 3 ಸೆಕೆಂಡ್ಸ್ವರೆಗೂ ಇದೆ. ನಾವು ಆ್ಯಂಪ್ಸು ಪ್ಲಸ್ ಟೈಮ್ನ ನಮಗೆ ರಿಕ್ವೈರ್ಮೆಂಟ್ ಪ್ರಕಾರ ಇದನ್ನು ಸೆಟ್ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ 1 ಆ್ಯಂಪಿಯರ್ 0.3 ಸೆಕೆಂಡ್ಸ್ ಅಂತ ನಾವು ಸೆಟ್ ಮಾಡಿದ್ದೀವಿ ಅಂದ್ಕೊಳ್ಳಿ. 1 ಆ್ಯಂಪಿಯರ್ ಕರೆಂಟ್ ಲೀಕ್ ಆಯಿತು ಅಂತಂದರೆ 0.3 ಸೆಕೆಂಡ್ಸಲ್ಲಿ ಇದು ಟ್ರಿಪ್ ಆಗುತ್ತೆ. ಅದು ಹೇಗೆ ಟ್ರಿಪ್ ಮಾಡುತ್ತೆ ಅಂತಂದರೆ, ಈ MCCB ನೋಡಿ, MCCBಗೆ ಇಲ್ಲಿ 2 ವೈರ್ಸ್ ಬಂದಿದೆ. ಇದು ಶಂಟ್ ಟ್ರಿಪ್ ಕಾಯಿಲ್ ಅಂತ. ಇದ್ರೊಳಗಡೆ ಒಂದು ಕಾಯಿಲ್ ಇರುತ್ತೆ, ಶಂಟ್ ಟ್ರಿಪ್ ಕಾಯಿಲ್ ಅಂತ. ಆ ಕಾಯಿಲ್ಗೆ ಪವರ್ ಬಂತು ಅಂತಂದರೆ ಇದು ಟ್ರಿಪ್ ಆಗಿಬಿಡುತ್ತೆ. ಆದರೆ ಕರೆಂಟ್ ಲೀಕ್ ಆಗ್ತಿದೆ ಅಂತ ಇದಕ್ಕೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಇಲ್ಲಿ ನೋಡಿ, ಇದು CT ಅಂತ, ನಾರ್ಮಲ್ CT ಅಲ್ಲ, CBCT ಅಂತ. ಇದು ಈ CBCT ಮೈನ್ ಇನ್ಪುಟ್ ಕೇಬಲಲ್ಲೇ ಸೀರೀಸಲ್ಲಿ ಕನೆಕ್ಟ್ ಆಗಿರುತ್ತೆ. CT ಹೇಗೆ ಕನೆಕ್ಟ್ ಆಗಿರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತಲ್ವ, ಹಾಗೆ ಕನೆಕ್ಟ್ ಆಗಿರುತ್ತೆ ಇದು ಕೂಡ. ಈ CBCT ಈ ಅರ್ತ್ ಲೀಕೇಜ್ ರಿಲೇಗೆ ಕನೆಕ್ಟ್ ಆಗಿರುತ್ತೆ. ಅರ್ತ್ ಲೀಕೇಜ್ ರಿಲೇಯಿಂದ ಔಟ್ಪುಟ್ಟು ಶಂಟ್ ಟ್ರಿಪ್ ಕಾಯಿಲ್ಗೆ ಬಂದಿರುತ್ತೆ. ಇನ್ ಕೇಸ್ CBCTಯಲ್ಲಿ ಏನಾದರೂ ಅನ್ಬ್ಯಾಲೆನ್ಸ್ಡ್ ಕರೆಂಟ್ ಬಂತು ಅಂತಂದರೆ ಈ ಮೀಟರ್ ಡಿಟೆಕ್ಟ್ ಮಾಡಿ ಇದು ಈ ಶಂಟ್ ಟ್ರಿಪ್ ಕಾಯಿಲ್ಗೆ ಸಪ್ಲೈ ಕೊಡುತ್ತೆ. ಆವಾಗ ಮೇಯ್ನ್ MCCB ಅನ್ನೋದು ಟ್ರಿಪ್ ಆಗುತ್ತೆ. ಸೊ ಇದು ವೀಕ್ಷಕರೇ, ನಿಮಗೆ ಇದ್ರ ಬಗ್ಗೆ ತಿಳಿದಿದೆ ಅನ್ಕೋತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಕೊಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ.